ಆಕಸ್ಮಿಕವಾಗಿ ಕಾಣಿಸಿಕೊಂಡಂತಹ ಬೆಂಕಿಯಿಂದ ರೈತರು ಬೆಳೆದಂತಹ ಹತ್ತಿ ಬೆಳೆ ಸೇರಿದಂತೆ ದನಗಳಿಗೆ ಶೇಖರಿಸಿಟ್ಟಂತಹ ಮೇವು ಸುಟ್ಟು ಭಸ್ಮವಾದಂತಹ ಘಟನೆ ರಾಯಚೂರಿನ ಮಾನ್ವಿ ತಾಲೂಕಿನ ಬೈಲಮರ್ಚಡ್ ಗ್ರಾಮದಲ್ಲಿ ನಡೆದಿದೆ. ಸ್ಥಳದಲ್ಲಿದ್ದಂತಹ ರೈತರು ಕೂಡಲೇ ಎಚ್ಚೆತ್ತುಕೊಂಡು ಜಾನುವಾರುಗಳನ್ನು ಬೆಂಕಿ ಕೆನ್ನಾಲಿಗೆಯಿಂದ ರಕ್ಷಿಸಿದ್ದಾರೆ. ಮಾರಾಟ ಮಾಡೋದಕ್ಕಂತ ಹೇಳಿ ರೈತರು ಜಮೀನಿನಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಹತ್ತಿ ಇದಾಗಿತ್ತಂತೆ ಸುಟ್ಟು ಭಸ್ಮವಾಗಿದೆ. ಜಾನುವಾರುಗಳಿಗಾಗಿ ಸಂಗ್ರಹಿಸಿಟ್ಟಂತಹ ಭತ್ತ ಮತ್ತು ಜೋಳದ ಬಣವೆಗಳು ಕೂಡ ಬೆಂಕಿಗಾಹುತಿಯಾಗಿದೆ. ರೈತ ಬಸವರಾಜು, ಚಂದ್ರ, ಅನಸೂಯಮ್ಮ, ಈಶಪ್ಪ ಎಂಬುವರಿಗೆ ಸೇರಿದಂತಹ ಹತ್ತಿ ಹಾಗೂ ಭತ್ತದ ಬಣವೆಗಳು ಇದು ಅನ್ನೋದು ಗೊತ್ತಾಗ್ತಾ ಇದೆ. ಸುಟ್ಟು ಕರ್ಕಲಾಗಿದ್ದಾವೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಮುಂದಾಗಿದ್ದರು. ಜನವಸತಿ ಪ್ರದೇಶಕ್ಕೆ ಬೆಂಕಿ ಹರಡದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಡೆದಿದ್ದಾರೆ. ತದನಂತರ ಗ್ರಾಮಸ್ಥರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹುಲ್ಲಿನ ಬೊಣವೆ, ಮತ್ತೊಂದು ಕಡೆ ರಾಶಿ ಹಾಕಿರುವಂತಹ ಹತ್ತಿ ಬೆಳೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಪಕ್ಕದಲ್ಲಿಯೇ ಜಾನುವಾರುಗಳನ್ನೆಲ್ಲ ಕಟ್ಟಿರ್ತಾರೆ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಒಂದಿಷ್ಟು ಜನ ಬೆಂಕಿ ನಂದಿಸೋದಕ್ಕೆ ಮುಂದಾದರೆ ಮತ್ತೊಂದಿಷ್ಟು ಜನ ಅಲ್ಲೇ ಇದ್ದಂತಹ ಜಾನುವಾರುಗಳನ್ನು ರಕ್ಷಿಸುವುದಕ್ಕೆ ಮುಂದಾಗಿದ್ದಾರೆ. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಬಟ್ ಅಷ್ಟರಾಗ್ಲಲ್ಲೇ ಅಷ್ಟು ಹತ್ತಿ ಬೆಳೆ ಮತ್ತು ಈ ಹುಲ್ಲಿನ ಬೊಣವೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಅಂಥೇಳಿ ರೈತರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾಕೆ ಬೆಂಕಿ ಕಾಣಿಸ್ಕೊಳ್ತು ಅನ್ನೋದು ಕೂಡ ಗೊತ್ತಾಗಬೇಕಿದೆ.